ಊರ್ಗೊಂನ್ಯಾಯ ಇವ್ರಿಗೊಂನ್ಯಾಯ ಅನ್ನೋ ಸಹಜವಾದಂಥ ಲೆಕ್ಕಾಚಾರ. ನರೇಂದ್ರ ಮೋದಿಯವರಿಗೆ ಈ ವರ್ಷದ ಸೆಪ್ಟೆಂಬರ್ಗೆ 75 ತುಂಬ್ತಾ ಇದೆ. 75 ವಸಂತ. ಮೋಹನ್ ಭಾಗವತ್ ಲೋಕಸಭೆ ಚುನಾವಣೆಯಲ್ಲಿ ನನ್ನ ದೇವರೇ ಕಳಿಸಿದ್ದಾನೆ ಸೇವೆ ಮಾಡಲಿಕ್ಕೆ ಅಂತ ಮೋದಿ ಹೇಳಿದ್ರು. ಆಗಲೂ ಕೂಡ ಮೋಹನ್ ಭಾಗವತ್ ಮೋದಿಯನ್ನ ಟೀಕಿಸಿದ್ರು ಅವಿನೇರವಾಗಿ. ಕೆಲವರು ಹಿಂಗೆ ಹೇಳ್ಕತ್ತ ದೇವರಾಗ್ಬಿಡ್ತಾರೆ ಕೆಲವರು ಅಂತ. 75 ವರ್ಷ ಆದ್ಮೇಲೆ ನಿವೃತ್ತಿ ತಗೋಬೇಕು, ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅನ್ನೋದನ್ನ ಈಗ ಮೊನ್ನೆ ಹೇಳಿದ್ದಾರೆ. RSS ಕ್ಲಿಯರ್ ಆಗಿ ಸಂದೇಶ, 75 ವರ್ಷ ಆಯ್ತು, ಮನೆಗೆ ನಡೀರಿ ಮೋದಿ ಅಂತ. 75 ವರ್ಷ ಆಯ್ತು, ಬೇರೆಯವ್ರಿಗೆ ಅವಕಾಶ ಕೊಡಿ ಮೋದಿ ಅಂತ. RSS ಸುತಾರಾಮ್ ಮೋದಿ ಮುಂದುವರಿಯೋದನ್ನ ಒಪ್ಪೋಕೆ ಸಿದ್ಧವಿಲ್ಲ. ಅಮಿತ್ ಮಾಳವೀಯ ನಿನ್ನೆ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ನ ಟೀಕಿಸಿದ್ರು. ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ರಾಹುಲ್ ಗಾಂಧಿ ಅಂತ ಟ್ವೀಟ್ ಮಾಡಿದ್ರು. ಎಂತದಪ್ಪ ಪಾರ್ಟಿ ನಿಮ್ದು ಅಂತ. ಅದಕ್ಕೆ ಸುರ್ಜೇವಾಲಾ ಫಸ್ಟ್ 75 ವರ್ಷ ಆಯ್ತು, ಫಸ್ಟ್ ನಿಮ್ ರಾಜೀನಾಮೆ ಕೊಡಿಸಿ. ನಿಮ್ ಕರ್ನಾಟಕ ಬಿಜೆಪಿಯ ಸಮಸ್ಯೆನ ಸರಿ ಮಾಡಕ್ ನಿಮ್ ಯೋಗ್ಯತೆಗೆ ಆಯ್ತಾ ಇಲ್ಲ. ಒಂದು ಅಧ್ಯಕ್ಷನ ನೇಮಕ ಮಾಡಕ್ ಆಯ್ತಲ್ಲ ನಿಮ್ ಯೋಗ್ಯತೆಗೆ. ಫಸ್ಟ್ ಅದನ್ನ ನೋಡಿ. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಟೈಮ್ ಕೊಟ್ಟಿಲ್ಲ ನಾನು ಹೇಳೋದು ನಿಲ್ಲಿಸಿ. ಇನ್ನೊಂದ್ ಕಡೆ ಮೋದಿ 75 ವರ್ಷ ಆದ್ರೆ ರಿಟೈರ್ಮೆಂಟ್ ತಗೋಬೇಕು ಹಂಗೆ ಹೇಳ್ತಾರೆ, ಅದನ್ನ ಫಸ್ಟ್ ಫಾಲೋ ಮಾಡಿ ಅಂತ ಅಮಿತ್ ಮಾಳವೀಯಗೆ ಸುರ್ಜೇವಾಲಾ ಟಾಂಗ್ ಅನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ತಟ್ಟೆಯಲ್ಲಿ ಇಲಿ ಯಗಣಗಳೇ ಸದ್ಬಿದ್ದವೆ. ಇವ್ರು ಅವ್ರದ್ದು ನೋಡ್ತಾರೆ, ಅವ್ರು ಇವ್ರದ್ದು ನೋಡ್ತಾರೆ. ಕರ್ನಾಟಕ ಬಿಜೆಪಿ ಅಧ್ಯಕ್ಷನ ನೇಮಕ ಮಾಡಕ್ ಸಾಧ್ಯ ಆಗಿಲ್ಲ. ಕರೆಕ್ಟ್, ಸುರ್ಜೇವಾಲಾ ಅವರು ಹೇಳೋದು ಕರೆಕ್ಟ್. ಅಲ್ಲಿ 75 ವರ್ಷಕ್ಕೆ ಎಲ್ಲರಿಗೂ ರಿಟೈರ್ಮೆಂಟ್ ಅಂತ ಹೇಳ್ತಾರೆ. RSS ಹೇಳ್ತಿದೆ ಫಸ್ಟ್ ಹತ್ರ ಕಡೆ ನೋಡಿ ಅಂತ. ಕರೆಕ್ಟ್. ಅದು ಅಟ್ ದಿ ಸೇಮ್ ಟೈಮ್ ಒಬ್ಬ ಮುಖ್ಯಮಂತ್ರಿ ಸೆಂಟ್ರಲ್ ಮಿನಿಸ್ಟರ್ ಮೋದಿ ಎಲ್ಲ ಅವಕಾಶ ಕೊಡ್ತಾರಪ್ಪ ಸಿದ್ದರಾಮಯ್ಯನವ್ರಿಗೆ, DKಗೆ. ರಾಹುಲ್ ಗಾಂಧಿ ತನ್ನ ಪಕ್ಷದ ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಅಪಾಯಿಂಟ್ಮೆಂಟ್ ಕೊಡಲ್ಲ ಭೇಟಿ ಮಾಡಕ್ಕೆ. ಅದು ಕೂಡ ಸರಿನೇ. ಆ ಕಾರಣಕ್ಕೆ ಹೇಳ್ತಾ ಇರೋದು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಬಿಜೆಪಿ ಎರಡೂ ಪಾರ್ಟಿಯ ತಟ್ಟೆಗಳಲ್ಲಿ ಇಲಿ ಯಜ್ಞಗಳು ಸತ್ ಬಿದ್ದಾವೆ. ಅವ್ರು ಇವ್ರ ಪಾರ್ಟಿ ನೋಡ್ತಾರೆ, ಇವ್ರು ಅವ್ರ ಪಾರ್ಟಿ ನೋಡ್ತಾರೆ. ಅದನ್ನ ಸರಿ ಮಾಡ್ಕೊಳ್ಳೋದು ಇಬ್ರು ನೋಡ್ತಾ ಇಲ್ಲ. ಬಟ್ ನರೇಂದ್ರ ಮೋದಿ ಅವರು 75 ವರ್ಷ ಆದ್ಮೇಲೆ ಮನೆಗೆ ಹೋಗ್ಬೇಕು ಅನ್ನೋ ಮೋಹನ್ ಭಾಗವತ್ ಅವರ ಸಂದೇಶ ಇದೆಯಲ್ಲ, ಅವಿನೇರ ಸಂದೇಶ, ಅದು ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ನೋಡ್ಬೇಕು. ಯಾಕೆಂದ್ರೆ RSSಗೆ ಕ್ಲಾರಿಟಿ ಇದೆ. ಅವ್ರೇನ್ ಪ್ರಧಾನಿ ಆಗ್ಬೇಕಾದ ಅವಶ್ಯಕತೆ ಇಲ್ಲ ಮೋಹನ್ ಭಾಗವತ್ ಅವ್ರಿಗೆ. ಅವರು ಮನೆಗೆ ಹೋಗಕ್ಕೆ 75 ವರ್ಷಕ್ಕೆ ಅವರು ರೆಡಿ ಆಗೋರು. ಸಾರಿ, ನರೇಂದ್ರ ಮೋದಿ ಅವರು 75 ವರ್ಷದ ನಂತರ ಸುಲಲಿತವಾಗಿ ಆಡಳಿತ ನಡೆಸೋಕೆ ಸಾಧ್ಯತೆಗಳು ತೀರಾ ಕಷ್ಟ. ಬಿಕಾಸ್ ಆಫ್ ಮೋದಿ ಮನೆಗೆ ನಡೀರಿ ಅನ್ನೋ ಕಾರ್ಯಕ್ರಮ RSS ನಲ್ಲಿ ಶುರುವಾಗಿದೆ. ಸೊ ಹಾಗಾಗಿ ಸಾಧ್ಯನಾ? ಮೋದಿ ಮನೆಗೆ ಹೊರಟರೆ, ಮೋದಿ ನಿವೃತ್ತಿಯನ್ನು ಪಡೆದರೆ ಯಾರಾಗ್ತಾರೆ ಪ್ರಧಾನಿ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಈಗಾಗಲೇ ಅಮಿತ್ ಶಾ ಅವರ ನಿವೃತ್ತಿ ಜೀವನದ ಬಗ್ಗೆ ಮಾತನಾಡ್ತಿದ್ದಾರೆ. ಸೊ ಹಾಗಾಗಿ ಅಮಿತ್ ಶಾ ಅವರೇ ನಿವೃತ್ತಿಯ ಜೀವನಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಮೋದಿ ಕೂಡ ಕೂತಿರ್ತಾರ 2029ವರೆಗೆ? ಚಾನ್ಸ್ ಇಲ್ಲ. ಕೂರ್ತೀನಿ ಅಂತಂದ್ರೂ RSS ಬಿಡುವ ಸನ್ನಿವೇಶಗಳಿಲ್ಲ. ತಾವೇನ್ ಹೇಳ್ತೀರಿ? ಯಾರಾಗಬೇಕು ಪ್ರಧಾನಿ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.